ನಾಳೆ ಸರ್ವಪಕ್ಷ ಸಭೆ ನಡೆಯೋದಕ್ಕಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ನಿನ್ನೆನೇ ಸುದ್ದಿಗೋಷ್ಠಿ ನಡೆಸಿ ಹೇಳಿದರು. ಇದರ ಬಗ್ಗೆ ವಿಜಯೇಂದ್ರ ಮಾತನಾಡಿದ್ದಾರೆ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿ ಏನು ಪ್ರಯೋಜನ? ಸರ್ವಪಕ್ಷ ಸಭೆಗೆ ಹೋಗೋದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ವಿಜಯೇಂದ್ರ ಮಾತನಾಡಿರೋದು. ಆರ್ ಅಶೋಕ್ ಜೊತೆ ಕೂತು ಮಾತನಾಡಿ ಆ ನಂತರ ತೀರ್ಮಾನ ತೆಗೆದುಕೊಳ್ತೀವಿ. ಏಪ್ರಿಲ್ ತಿಂಗಳಲ್ಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು. ತಮಿಳುನಾಡು ಕೇಳೋ ಮೊದಲೇ ನೀರು ಬಿಟ್ಟು ಈಗ ನಾಟಕ ಆಡ್ತಾ ಇದ್ದಾರೆ. ಬರಗಾಲ ಇದೆ, ಬೆಳೆ ಬೆಳಿಬೇಡಿ ಅಂತ ಸಿಎಂ ಹೇಳಿದರು. ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾದವರು ಈ ರೀತಿ ಮಾತನಾಡಬಾರ್ದಿತ್ತು. ಏಪ್ರಿಲ್ನಿಂದಲೇ ನೀರು ಹಿಡಿದಿಟ್ಟುಕೊಳ್ಬೇಕಿತ್ತು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿದರು. ಕಾವೇರಿ ವಿಚಾರದಲ್ಲಿ ಬಿಜೆಪಿ ಕೆಆರ್ಎಸ್ನ ಡ್ಯಾಮ್ ಹತ್ರವೇ ಹೋಗಿ ಪ್ರತಿಭಟನೆಯನ್ನು ಮಾಡಿದೆ. ಶ್ರೀ ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸ್ವತಃ ಯಡಿಯೂರಪ್ಪನವರು ಕೂಡ ಖುದ್ದಾಗಿ ಸ್ಥಳಕ್ಕೆ ಬಂದು ಸರ್ಕಾರದ ನಿಲುವುಗಳ ಬಗ್ಗೆ, ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ತೀವ್ರವಾದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಅಫ್ಕೋರ್ಸ್ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಬಿ.ವೈ. ವಿಜಯೇಂದ್ರ ಅವರಿದ್ದಾರೆ. ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಿಜೆಪಿ ಸ್ನೇಹಿತರೆಲ್ಲ ಪ್ರತಿಭಟನೆ ಮಾಡೋದು ಬೇಡವಾಗಿತ್ತು, ಸುಮ್ಮನೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವಿಜಯ್ ಅವರಿಗೆ ನಾನು ಹರ್ಟ್ ಮಾಡೋದಕ್ಕೆ ಬೇಸರ ಆಗ್ತಾ ಇದೆ. ಹಾಗಾಗಿ ಆಲ್ ಪಾರ್ಟಿ ಮೀಟಿಂಗ್ ಮುಗಿದ ಮೇಲೆ ನಾನು ಅವ್ರನ್ನ ಮತ್ತೆ ತಮಿಳುನಾಡಿನ ಇಲ್ಲಿಗೆ ಬಂದು ಮಾತಾಡ್ಕೊತೆ ಮಾಡೋಕೆ ಹೇಳ್ತೀನಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ನೀಡಿದ್ರು. ಕಾವೇರಿ ಕೊಳ್ಳದ ರೈತರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಭೀಕರ ಬರಗಾಲ ಎದುರಿಸ್ತಾ ಇದ್ದೇವೆ, ಬಿತ್ತನೆ ಕಾರ್ಯವನ್ನು ಮಾಡಬಾರದು ಅನ್ನುವ ಹೇಳಿಕೆಯನ್ನು ನೀಡಿದ್ರು. ಯಾವ ಮುಖ್ಯಮಂತ್ರಿಗಳು ರಾಜ್ಯದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಆತ್ಮಸ್ಥೈರ್ಯವನ್ನು ತುಂಬಬೇಕು, ಸ್ವತಃ ಮುಖ್ಯಮಂತ್ರಿಗಳೇ ರೈತರ ಆತ್ಮಸ್ಥೈರ್ಯವನ್ನು ಕುಗ್ಸ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಇದು ಖಂಡಿತ ಸರಿಯಲ್ಲ. ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯದ ರೈತರ ಹಿತರಕ್ಷಣೆಯನ್ನು ಮಾಡುವಂಥದ್ದು ಆದ್ಯ ಕರ್ತವ್ಯ ಆಗಬೇಕಾಗ್ತದೆ. ಅವ್ರು ಕೇಳೋಕ್ಕೂ ಮುಂಚೆ ನೀರು ಬಿಟ್ಟು ಈಗ ಆಲ್ ಪಾರ್ಟಿ ಮೀಟಿಂಗ್ ಅಂತೇಳಿ ನಾಟಕ ಮಾಡೋಂಥ ಅವಶ್ಯಕತೆ ಏನಿದೆ? ಹಾಗಾದರೆ ಇದು ನಾವು ಇದ್ದಿರ್ತಕ್ಕಂಥ ಪ್ರಶ್ನೆ. ಸರ್, ಈಗ ಪ್ರತಿಯೊಂದು ಬಾರಿಯೂ ಕೂಡ ಪ್ರತಿಪಕ್ಷಗಳು ಸರ್ಕಾರ ಯಾವ ಸರ್ಕಾರ ಇರುತ್ತೋ ಅವರಿಗೆ ಬೇಸರವನ್ನು ಮಾಡ್ಕೊಳ್ಳೋದು, ಕಾವೇರಿ ವಿಚಾರ ಬಂದಾಗ ನೀರು ಬಿಡಬಾರ್ದು ಅಂತ ಸಲಹೆಯನ್ನು ಕೊಡೋದು, ಈ ರೀತಿ ಮಾಡತ್ತೆ. ನೀವೇ ಮುಖ್ಯಮಂತ್ರಿ ಆಗಿದ್ರೆ ಏನು ಮಾಡ್ತಾ ಇದ್ರಿ? ಏಪ್ರಿಲ್ ಮೇ ತಿಂಗಳಲ್ಲೇ ನೀರು ಹಿಡಿದಿಟ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಆ ಭಾಗದ ಎಲ್ಲ ಹಳ್ಳಗಳನ್ನು ಎಲ್ಲ ನೀರು ತುಂಬಿಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ನೀರನ್ನ ಹಿಡ್ಕೊಳ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಯಥೇಚ್ಛವಾಗಿ ನೀರು ಈ ಭಾಗದಿಂದ ತಮಿಳುನಾಡಿಗೆ ಹರಿದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. ಹಾಗಾಗಿ ತಮಿಳುನಾಡು ಕೂಡ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥ ಕೆಲಸ ಮಾಡಿಲ್ಲ. ಕರ್ನಾಟಕದಲ್ಲೂ ಕೂಡ ಅದು ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ಮೇಕೆದಾಟು ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರು, ಪಾದಯಾತ್ರೆನ ಮಾಡಿದರು. ನೋಡಿ, ಕಳೆದ ಏಪ್ರಿಲ್ನಲ್ಲಿ ನೋಡಿ ಇವರು ಎಷ್ಟು ರಾಜ್ಯ ಸರ್ಕಾರಕ್ಕೆ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ, ಮೇಕೆದಾಟು ಪ್ರಾಜೆಕ್ಟನ್ನು ಏನು ಕೇಂದ್ರಕ್ಕೆ ಸಲ್ಲಿಸಿದ್ರು ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಕೆಲವು ಟೆಕ್ನಿಕಲ್ ನ್ಯೂನತೆಗಳಿಂದ. ಅದಕ್ಕೆ ಅವ್ರು ಕೊಟ್ಟು 2 ತಿಂಗಳಿಗೆ 3 ತಿಂಗಳಿಗೆ ವಾಪಸ್ ಬಂದಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಷ್ಟು ಸೀರಿಯಸ್ನೆಸ್ ಇದೆ ಅಂತೇಳಿ ಅದರಲ್ಲೇ ಗೊತ್ತಾಗುತ್ತಲ್ಲ. ಈ ನಾಡಿನ ನೆಲ ಜಲ ವಿಚಾರ ಬಂದಾಗ ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಡಬೇಕಾಗ್ತದೆ. ಮೀಟಿಂಗ್ ಹೋಗ್ತೀರಾ? ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಚರ್ಚೆ ಮಾಡ್ತೇವೆ. ಈಗಾಗಲೇ ಕೊಳ್ಳೆ ಹೊಡೆದು ಹೋದ್ಮೇಲೆ ಈಗ ಕೋಟೆ ಬಾಗಿಲು ಹಾಕೊಂಡಂತ ಆಗಿದೆ ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ. ಈಗ ಅಲ್ಲಿ ನೀರು ಬಿಟ್ಟಾಗಿದೆ. ಈ ಪ್ರತಿಪಕ್ಷದ ವಿಶ್ವಾಸವನ್ನು ತೆಗೆದುಕೊಳ್ತೇನೆ ಅಂತೇಳಿ ಆಲ್ ಪಾರ್ಟಿ ಮೀಟಿಂಗ್ ಕರಿತೇನೆ ಅಂತ ಹೇಳಿದ್ರೆ ನನಗಂತೂ ಅದಂತೂ ಸರಿ ಕಾಣ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ನೀವು ಯಾವಾಗಲೂ ಹೇಳ್ತಾ ಇದ್ರಿ ರೇಟ್ ಫಿಕ್ಸ್ ಆಗಿದೆ, ಡೇಟು ಫಿಕ್ಸ್ ಆದಂತೆ ಕಾಣ್ತಾ ಇದೆ, ನೋಡೋಣ. ಇದು ವಿಜಯೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಅಂಜನಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.